ಮಾಡಿರ್ತಕ್ಕಂಥ ಈ ವರದಿಯನ್ನು ನಾವು ತಲೆ ಮೇಲೆ ಇಟ್ಕೊಂಡು ಎಲ್ಲೆಲ್ಲಿ ಬಡವರಿದ್ದಾರೋ, ಎಲ್ಲೆಲ್ಲಿ ಸಮಾಜ ಇದೆಯೋ ಅಲ್ಲಿ ಅದನ್ನು ಹೊತ್ಕೊಂಡೋಗಿ ಅವರಿಗೆ ತಲುಪಿಸ್ತಕ್ಕಂಥ ಕಾಯಕವನ್ನು ನಾವು ಕಡ್ಡಾಯವಾಗಿ ಮಾಡಬೇಕಾಗಿದೆ. ಏಕೆಂದರೆ ಅನಂತ ಕಾಲದಿಂದ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಈ ಹಿಂದುಳಿದ ಸಮಾಜಗಳು, ಹಿಂದುಳಿದ ವರ್ಗಗಳು ಇವು ಇನ್ನು ಮುಂದೆ ಆದ್ರೂ ಸಮಾನತೆಯ ಹಕ್ಕನ್ನು ಪಡೀಲಿ, ಸಮಾನತೆಯ ಲೈನ್ಗೆ ಬರಲಿ ಅನ್ನೋದು ನಮ್ಮ ಉದ್ದೇಶ. ಇವತ್ತು ಕೂಡ ಅನ್ನಕ್ಕೋಸ್ಕರ ಗೋಳಾಡೋರು ಭಾಳ ಜನ ಇದ್ದಾರೆ. ಅಂಥವರ ಪಾಲಿಗೆ ಇದು ಕಾಮಧೇನು ಆಗಿ ಬಂದಿರತಕ್ಕಂಥದ್ದು ಆ ಬುದ್ಧಿಹೀನ ಜನರಿಗೆ ಗೊತ್ತಿರಲ್ಲ. ಆ ಕಾರಣದಿಂದ ನಾವು ಬುದ್ಧಿವಂತರು ಅದೆಲ್ಲ ತಗೊಂಡೋಗಿ ಅವ್ರಿಗೆ ಒಪ್ಪಿಸ್ಬೇಕು. ಇದು ಸಿದ್ದರಾಮಯ್ಯ ಬಹಳಷ್ಟು ವಿರೋಧದಲ್ಲಿ ತನ್ನ ದಿಟ್ಟ ಹೆಜ್ಜೆಯನ್ನು ಹಿಂದಿಡದ ಹಾಗೆ, ಮುಂದಿಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದೆ ತಗೊಳ್ಳದ ಹಾಗೆ ಕಡ್ಡಾಯವಾಗಿ ನಡೆಯುತ್ತೆ ಅಂತ ಹೇಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಹಿಂಜರಿದ್ರೆ ಬಡವರಿಗೆ ಅನ್ಯಾಯ ಆಗೋದು. ಹಾಗಾಗಿ ಬಡವರಿಗೆ ಅನ್ಯಾಯ ಆಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಅವರಿಗೆ ನಮ್ಮದು ಬರೋದೆಲ್ಲ ಪೂರ್ತಿ ಮಲೆನಾಡೆ, ಮಂಡ್ಯ ಒಂದು ಬಿಟ್ಟರೆ ಪೂರ್ತಿ ಮಲೆನಾಡೆ ಬರ್ತದೆ. ಆ ಎಲ್ಲ ಜನತೆಗೂ ನಾವು ಹೇಳೋದೇನಪ್ಪ ಅಂದರೆ ಕುರುಬ ಅಂತ ಬರೆಸ್ರಿ. ಕುರುಬ ನಿಮ್ಮದು ಹೆಸರು ಏನೇ ಇರಬೇಕು, ಏನೇ ಇರಲಿ, ಅದರ ಮುಂದೆ ಕುರುಬ ಅಂತ ಬರೆಸಿದ್ರೆ ಭಾಳ ಒಳ್ಳೆಯದು. ಯಾಕೆಂದರೆ ಕುರುಬ ಅಂತ ಹೇಳ್ಕೊಳಕ್ಕೆ ನಾಚಿಕೊಂಡು ಬಂದಿರತಕ್ಕಂಥ ಜನ ನಾವು ಹಿಂದಿನಿಂದಲೂ. ಈಗಲೂ ನಾಚಿಕೊಂಡ್ರೆ ಮುಂದೆ ಬಹಳಷ್ಟು ಕಾಲ ಅದರ ಪರಿಣಾಮ ಅನುಭವಿಸ್ಬೇಕಾಗತ್ತೆ. ಅದರಿಂದ ಯಾರೂ ಕೂಡ ನಾಚಿಕೆ ಇಲ್ಲದೆ ಕುರುಬ ಅಂತ ಬರೆಸ್ರಿ. ನಿಮ್ಮ ಹೆಸರು ಮುಂದೆ ಜನಗಣತಿ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ಕುರುಬ ಅಂತ ಬರೆಸ್ರಿ ಅನ್ನೋದು ಅವರಿಗೆ ಹೇಳ್ತಕ್ಕಂಥ ಸಂದೇಶ. ಧರ್ಮದಲ್ಲಿ ಹಿಂದೂ ಅಂತ ಬರೆಸ್ಬೇಕು. ಧರ್ಮಗಳು ಭಾಳ ಇದಲ್ಲ, ಬೌದ್ಧ ಧರ್ಮ ಇದೆ, ಜೈನ ಧರ್ಮ ಇದೆ. ಅದರಲ್ಲಿ ನಮ್ಮದೆಲ್ಲ ಹಿಂದೂ ಧರ್ಮಕ್ಕೆ ಸೇರ್ತೇವೆ. ಹಾಗಾಗಿ ಹಿಂದೂ ಧರ್ಮವನ್ನು ಅಂತ ಬರೆಸ್ಬೇಕು.